ಒಂಚೂರು ಚುಚ್ಚುರೆ ಬೆಂದಂಗೆ ಕಡ್ಡಿಂಗ್ ತಿರುಗಿಸವೆ. ಎಲ್ಲ ಕಡೆಗೂ ಬೆಂಕಿ ಬಿಸಿ ಮುಟ್ತೈತೆ, ಎಲ್ಲ ಕಡೆಗೂ ಬೇಯ್ತೈತೆ. ಸರಿನೇ? ಹ್ಞೂ ಸರಿ ಕಣ ಮಂಜ, ಹಂಗೆ ಮಾಡನಿ. ಅಲ್ಲಿರೋರು ಮುಂಜ ಲೋಚಿ ಪಾಶ ಮಕ್ಕಿನ ಮುಂದಾರ್ ಮನೆಗೆ ಬಂದಿರೋ ಹುಡುಗ ಅವನು ಚರಣ ಅಲ್ವೇ? ಶಾತು ಮಾಡ್ತಾರಲ್ಲ ಹೊಗೆ ಇಟ್ಕೊಂಡು. ಇವರೆಲ್ಲ ಜೊತೆ ಒಂದಕ್ಕೆ ಸೇರ್ಕೊಂಡಿದ್ದಾರೆ ಅಂತಂದ್ರೆ ಏನೋ ಕೆಲಸ ಮಾಡ್ತಿರ್ತಾರೆ. ಅದು ಯಾಕೆ ನೋಡ್ಬೇಕು ನಾನು. ಅರ್ರೆ ಮಂಜು ಅಣ್ಣ, ಲೋಕದ ಅಣ್ಣ ಉದರ್ ಬೇಕು. ಸೋಮಿಂದು ದೀದಿ ನಮ್ದಿಗೆ ನೋಡ್ಬಿಟ್ಟು ಮಾಡ್ಸಮಿನ ಇವ್ ಪಾಶ ಸುಮ್ಕಿರೋ, ನೀನ್ ಅವಳ ಕಡೆಕ್ ನೋಡ್ಬೇಡ. ಆಮೇಕಿಂದ ಅವಳು ನಿನ್ ನೋಡಿದ್ರೆ ಯಾಕ ಮಾಡ್ತಾವ್ರಂತ ಬಂದ್ಗಿಂದಳು ಅವಳ ಪಾಡುಗಳು ಯಾಕೆ ಹೋಗ್ತಾಳೇನೋ, ಹೋಗ್ಲಿ ಸುಮ್ಕಿರೋ. ಅರ್ರೆ ಮಂಜಿನ ಅಣ್ಣ, ಇಲ್ಲ ಮಂಜಿನ ಅಣ್ಣ, ನಮ್ದಿಗೆ ನೋಡ್ಬಿಟ್ಟೈತೆ. ನಮ್ದು ಎಲ್ಲಾರಿಗೆ ನಮ್ದು ಹತ್ರಾಗೆ ಬರ್ತೈತೆ. ಏ ಬರ್ಲಿ ಬಿಡ. ದಂಡಿಗೆ ಎದರ್ಲಿಲ್ಲ, ದಾಳಿಗೆ ಎದರ್ಲಿಲ್ಲ, ಈ ಕೋಳಿ ಜಿಟ್ ಮೋಡ್ಸಮಿಗೆ ಎದರ್ಕಂತೀವಿ. ನಾವೇನ್ ಕದ್ಕೊಂಬಂದಿಲ್ ಬಾರ. ಎಮ್ಮೆ ಚಿಕ್ಕಜ್ಜನ ನಮ್ಮ ಪುಟ್ರಂಗದಿಕ್ ಕೊಟ್ಟಿರೋ ಕೋಳಿನ ನಾವು ತಕೊಂಬಂದಿಲ್ಲಿ ತಂದೂರಿ ಚಿಕನ್ ಮಾಡ್ತಿದೀವಿ. ಅದಕ್ಕೆ ಏನ್ ಮಾಡ್ತಾಳೆ, ಬಂದ್ರೆ ಆಳ್ಗೊಂದು ಇಟ್ಟು ಕೊಟ್ಟರೆ ತಿನ್ಕೊಳಕ್ಕೆ ಬರ್ಲಿ ಬಿಡ. ಹೆಚ್ಚು ಏ ಪಂಡಪಟ್ಗಳ ಯಾಕೆ ಮಾಡ್ತಾ ಇರೋದು ನೀವು? ಇನ್ನೇನ ಕೋಳಿ ಹೊತ್ಕೊಂಬಂದು ಅವ್ರ ಮನೆ ಕದ್ಕೊಂಬಂದು ಫ್ರೈ ಮಾಡ್ಕೊಂಡು ತಿನ್ನೋದ್ಮೇಲೆ ಬಿಟ್ಟಿಲ್ಲ ನೀವು ಇನ್ನೇನ? ಮೊದ್ಸಮೆ ನಿಧಾನಕ್ಕೆ ಮಾತಾಡಮ್ಮನೆ. ನಮ್ಮೂರ್ನಾಗೆ ನಾವೇ ಸುತ್ತಮುತ್ತ 4-5 ಮರ್ಯಾದಸ್ಥರು. ಏನೋ ಮನೆ ಮಾತಾಡೋದು ನೀನು? ನಿಮ್ಮ ಕೋಳಿ ಯಾವಾಗನ್ನ ಹೊತ್ಕೊಂಬಂದು ನಾವು ಫ್ರೈ ಮಾಡ್ಕೊಂಡು ತಿಂದಿದ್ದೀವಿ. ಜೋರಾಗಿ ಹೇಳ್ತಾರೆ, ಕಿರ್ಸ್ತಾ ಹಂಗೆ ಬಂದು. ನಿಧಾನ ಕೇಳಮ್ಮನೆ, ಇನ್ನೊಂದ್ಸತಿ ಏನೋ ಕಿರ್ಸಿದ್ರೆ ಆ ಕೋಳಿ ತೆಗ್ದಿಟ್ಟು ನಿನ್ನ ಕಟ್ಬಿಟ್ಟು ನಿನ್ನೆ ಫ್ರೈ ಮಾಡ್ಬಿಡ್ತೀನಿ ಅಷ್ಟೇನೆ. ಯಪ್ಪನ ಚಟ್ಟೆ ನೀನು ಮರ್ಯಾದಸ್ಥನೆ. ಉಳ್ಕೊಂಡು ಹೇಳಪ್ಪ, ಬರು ಮರ್ಯಾದಸ್ಥ ನೀನು. ಓದ್ಸತಿನ ಚಿಕ್ಕಜ್ಜಿ ಕೋಳಿ ಹಿಡ್ಕೊಂಬಂದು ನೀನು ಲೋಚಿ ಪಾಶ ಮೋರೆ ಬೂತಿರೋದ್ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ. ನಂತಗೆ ಹೇಳೋದು ಗೊತ್ತಾನ. ಯಾರನ್ನ ಹುಡುಗ ಬಂದ ನೋಡಿ ಶರಣ ಅಂತಂತ ಕೋಳಿ ಹೇಳ್ರಿ ನಂಬ್ಕೊಂತಾನ ಅವನು. ನಂತ ಕೇಳಕ್ ಬರ್ಬೇಡ, ನನಗೆ ಗೊತ್ತು ನಿಮ್ ಬಂಡವಾಳಲ್ಲನೆ. ಯಾವ್ದು ದಮಣಿ ನೀ ಗೊತ್ತಿರೋದು ನಮ್ ಬಂಡವಾಳ? ಹೆಣ್ಮಗ ಏನು ಸುಮ್ಕಿದೀನಿ ಅಂತಾನ ಬಾಯದಂಗ ಮಾತಾಡ್ತೀಯ? ನಾಲ್ಗೆ ಯಾವ್ದು ಬಿಟ್ಟು ಹಂಗೆ ಸುಟ್ಕೊಂಡು ಉಪ್ಪು ಖಾರ ಹಾಕಿಂದು ತಿಂದ್ಬಿಡ್ತೀನಿ. ಇವನು ಉಪ್ಪು ಖಾರ ಹಾಕತಕ್ಕ ನಾನು ಕುರ್ಕುರೆ ತಿಂತಿರ್ತೀನಿ. ತೆಗ್ದು ತಿನ್ನಕ್ ಮುಷ್ನಿಗ್ ಗುದ್ದಿರೆ ಮುಷ್ನರ್ಗಾಗ್ಬೇಕು. ಮಾಟ್ ಮಂಜ ಒಂದಿನ ಈ ಕಿತ್ತಾಡ್ದಂಗ ಏನ್ ಕಿತ್ತಾಡ್ತೀಯಲ್ಲ, ಇಟ್ ಕಡೆ ನೋಡು, ಒಂದೇ ಕಡೆ ಬೆಂದು ಸೀದೋಗ್ತಾ ತಿರುಗಿಸಲ್ಲ. ಇರಿ ಕರೆಕ್ಟ್ ಕಣ. ಈ ಮೋಟ್ ಸ್ವಾಮಿಯಿಂದ ಒಂದ್ ಕಡೆ ಮಾಕ ಸೀದೋದ್ ಕಾಣಲೆ. ಅಲ್ಲ ಕಂಡ್ರಲ್ಲ ಪಂಡ್ರಪಟ್ಟುಗಳ, ಆ ಸಿಕ್ಕಜ್ಜಿ ಕೋಳಿನ ಹೊತ್ಕೊಂಬಂದು ಕದ್ಕೊಂಬಂದು ಹಿಂಗ್ ರಾಜ ರೋಷವಾಗಿ ಗೌಡ್ರು ಇಟ್ಕೆ ಫ್ಯಾಕ್ಟ್ರಿ ಹಿಂದ್ಗಡೆ ಸುಡ್ತಿದಿರಲ್ಲ ತಿನ್ನಕ್ಕೆ. ನಿಮ್ಗೆ ಎಷ್ಟಲ್ಲ ಧೈರ್ಯ? ಹಿಂಗೆ ಆಡ್ತಾ ಇರಮಣಿ ನೀನು. ಅಲ್ಲೊಂದು ಸಣ್ಣದ ಸೌದೆ ಪುಳ್ಳೆ ತಕೊಂಡು ಮ್ಯಾಲೆ 2 ಕೋಳಿ ಜುಟ್ಟಿದ್ದವ್ ನೋಡು, ಅಲ್ಲಿಗೆ ಇಕ್ತೀನಿ. ತಲೆಗಳು ಕೂದಲೆಲ್ಲ ಪುರ್ನುರ್ದಾಗ್ಬೇಕು. ಮಂಜು, ಅವ್ರ ಮೇಲೆ ಏನಕ್ಕೆ ಕಿರ್ಚಾಡ್ತೀಯ? ಸೌಮ್ಯ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಚಿಕ್ಕಜ್ಜಿ ಕೋಳಿನ ನಾವು ಕದ್ಕೊಂಡು ಬಂದಿಲ್ಲ. ಚಿಕ್ಕಜ್ಜಿನೇ ನಮ್ಮ ಪುಟ್ಟು ಅಜ್ಜಿಗೆ ಕೊಟ್ಟಿರೋದು. ಕೇಳಿಸ್ತೆ? ನಾನು ಕರಣ್ ಹೇಳಿ ಕೇಳಿಸ್ತಾನ ಮನೆ ಮೋಡ್ಸಾಮಿ. ಇನ್ನೊಂದ್ಸತಿ ನಕ್ಕಿದಾಗಿರೋ ಗುಂಕಿಗೆ ತಕ್ಕೊಂಡು ಕೇಳಿಸ್ತೆ. ನಮ್ಮ ಪುಟ್ರಂಗಜ್ಜಿಗೆ ಮೆಸಿಕ್ಕಜ್ಜಿನ ತಾಕ ನಮ್ಮ ಕೋಳಿಗಳು ಮಸ್ತಾಗಿದ್ದಾವೆ, ಒಂದು ಸುಟ್ಕೊಂಡು ತಿನ್ಲಿ, ಫ್ರೈ ಮಾಡ್ಕೊಂಡು ತಿನ್ಲಿ ಅಂತಾನೆ ಕೊಟ್ಟಿತ್ತು. ಅದಕ್ಕೆ ಹಿಂಗೆ ತಕೊಂಬಂದು ಎಲ್ಲ ಮಸಾಲೆ ಎಲ್ಲ ಹಾಕಿ ತಿಂತಾ ಇರೋದು. ಹೌದಾ? ಇದನ್ನು ನಂಬಕ್ಕೆ ಆಗ್ತಿಲ್ವಲ್ಲ. ಅಲ್ಲ, ನೀನ್ ಹೇಳಿದ್ದನ್ನ ನಂಬ್ತಿರ್ಲಿಲ್ಲ ಬಿಡು. ಆ ಒಪ್ಪಿ ಚರಣ ಹೇಳೈತೆ ಅಂತಾನ ನಂಬ್ತಾ ಇದೀನಿ. ಸರಿ ಹೇಳ್ರಿ, ಸುಟ್ಕೊಂಡ್ ತಿನ್ರಿ. ಯಾಸೇಟ ಇಲ್ಲಿಂದ ತಕ ಬಂದಿದ್ದ, ನೀನಂತೂ ತಿನ್ಕೊಂಡೋಗಿ ತಾಳ್ಸಂದ್ರೆ ಒಟ್ಟ. ಎಸ್ ಸೌಮ್ಯ, ಮಂಜು ಇಸ್ ರೈಟ್.
ಆಕ್ಚುಲಿ ಇಲ್ಲಿವರೆಗೂ ಬಂದಿದೆಯಲ್ಲ, ಇದು ಒಂದು ಕೋಳಿ ಫುಲ್ ನಾವು 4 ಜನ ತಿಂದು ಮುಗಿಸೋಕೆ ಆಗೋದಿಲ್ಲ. ಸೊ ನೀನು ಸ್ವಲ್ಪ ತಿಂದ್ಬಿಟ್ಟು ಹೋಗಿವೆ, ವೆಯ್ಟ್ ಮಾಡು ಪೂರ್ತಿ ಬೇಯಲಿ. ಖಾಲಿ ಮಾಡೋಕ್ಕಾಗಲ್ಲ ಅಂತ ಏನಲ್ಲ, ಯಾಸೆಟ್ಗೆ ಅಲ್ಲಿನ ತಕ ಸುಡೋ ತಕ ಹೋದ್ರೂ ಪಟಪಟ್ಗಳು ಒಂದು ಪೀಸ್ ತಿನ್ನಕ್ಕೆ ಕೊಡಲಿಲ್ಲ ಅಂತ ನೀನು ಬೈಗಿ ಕಣಿ ಅಂತ ಅಷ್ಟೇನೆ. ಯಾಸೆಟ್ಗೆ ಬಾ. ಆತೇಳು, ನಾನು ತಿನ್ನಕ್ಕೆ ಕೊಡಲಿಲ್ಲ ಅಂದ್ರೆ ಬಿಡ್ತಿದ್ನೆ, ಮಕ್ಕೆ ಉಗಿವೆ. ಮುಂದಿನ ಸತಿ ಏನನ್ನ ಹೋಮ್ವರ್ಕ್ ಬರ್ದಿದ್ರೆ ಕೊಡು, ನೋಟ್ಸ್ ಬರ್ದಿದ್ರೆ ಕೊಡು ಅಂತ ಏನನ್ನ ಕೇಳಕ್ ಬಂದಿದ್ರಿ. ಸರಿ, ನಮಗೆ ಅಷ್ಟೊಂದು ಅಡುಗೆ ಪಡುಗೆ ಬರಲ್ಲ. ನಿಮ್ಮ ಮನೆಗೆ ಕೋಳಿದು ಎಂಥದ್ದು ಫ್ರೈ, ಆಮೇಲೆ ಸಾರು ಕಬಾಬು ಎಲ್ಲ ನೀವೇ ಚೆನ್ನಾಗಿ ಮಾಡ್ತೀಯ ಅಂತ ನಿಮ್ಮ ಅಮ್ಮ ಬಂದು ಮುಜ್ಜಿತೆಗೆ ಹೇಳ್ಕೊಂಬೋದು ಅವಾಗ. ಬೆಂದಿರೋದು ಬಂದಿರೋದು ನನಗೆ ಗೊತ್ತಾಗಲ್ಲ. ಹಂಗೇನ ಬಾ ದೇವಸು. ನಂಗೆ ಗೊತ್ತಿಲ್ಲ ನಮ್ಮ ದೇವ್ರ ಸತ್ಯ. ಈ ಮರೆ ಒತ್ತಡ ದೇವ್ರ ಮಾಡೋದು ಬಿಟ್ಟಿದೆ ಅಂತಾನ ನಿಮ್ಗೆ ಯಾರು ಗೊತ್ತಾಯ್ತು? ಬರ್ರ ಐಸಕ್ಕೆ ನಾನು ನೋಡ್ತೀನಿ. ಇನ್ನೂ ಅಂದ್ರೆ ಒಟ್ಟು ಬೇಯಬೇಕು. ಎಣ್ಣೆನ ಒಂಚೂರು ತಕೊಂಬಂದು 1000 ಬೇಕಾಯ್ತು ಚೆನ್ನಾಗಿರೋದು. ಎಣ್ಣೆಗೆ ಐತೆ? ಅರೆ ಸೋಮಿಂದ ದೀದಿ ತುಂಬ ಚಾವ್ ಹಾಕ್ತಾರೆ, ಎಣ್ಣೆಗೆ ತಕೊಂಡ್ ಬಂದ್ಬಿಟ್ಟು ಕುಡಿಯಾಕೆ ನಮ್ದು ಚಾ ಎಣ್ಣೆಗೆ ಪಟ್ಟಿಗೆ ಮಾಡ್ಬಿಟ್ಟೈತಿ. ಅಯ್ಯ ನೀನು ಪಂಡ್ರಪಟ್ ಪಾಯ ಕುಪ್ಪಾಕ ಅವ್ನು ಕಣ್ಣ ಕೂಡಲ್ಲ ಲೋಕಿ, ಹೇಳ್ತೀನಿ ಬರ್ರೆ ಆ ಎಣ್ಣೆಗೆ ಇರ್ತಾನೆ ಬೇಡವು. ಅವಳು ಹೇಳ್ತಾ ಇರೋದು ನಿಮ್ಮ ಅಪ್ಪ ನೀರ್ಗಿಲ್ಲ, ನಮ್ಮ ಅಪ್ಪ ಸೀನಪ್ಪ ತಕಮ್ಮ ಎಣ್ಣೆ ಅಲ್ಲ, ಅಡುಗೆಗೆ ಹಾಕಲ್ವೇ ಕಡ್ಲೆಕಾಯಿ ಎಣ್ಣೆ, ನಮಗಿಂತ ಸೂರ್ಯಕಾಂತಿ ಎಣ್ಣೆ, ಆ ಎಣ್ಣೆನ. ಅರೇ ಮಿಸ್ಟಿಕ್ ಹೋಗ ಯಾರೇ ಸೌಮಿನ ದೀದಿ. ಸಾರಿ ಮುಂಚೆ ಸಾರಿ, ಒಂದು ಪ್ಲೇಟ್ ಪೂರಿ. ಆಮೇಲೆ ಸ್ವಾಮಿ ಏನ್ ನೋಡ್ತಿದ್ದೆ ಬೆಂಕೂರಿ ಅದನ್ನ ಜಾಗ ನೋಡಮಣಿ ಬೆಂದೈತ, ಇನ್ನ ಯೋಟಕ್ ಬೇಡಬೇಕು ಮತ್ನ. ಸುಮ್ಮನೆ ನಿಂತ್ಕೊಂಡ ಅವನು ಮೊಟ್ ಮಂಜ, ನಾನು ನೋಡ್ತಿಲ್ವೆ ಕೋಳಿ ಅದು ಏನ್ ಬೆಂಕಿ ತಾಕಿದ್ದಲ್ಲ ಎಲ್ಲ ಬೆಂದೋಗ್ಬಿಡಲ್ಲ. ಒಂದು ರವಷ್ಟ ಚೆನ್ನಾಗಿ ಬೇಯಬೇಕು. ಅರ್ಧ ಬರ್ಧ ಬೆಂದು ತಿನ್ನಕತ್ತೈತಿ, ಅದನ್ನ ತಿನ್ನಂಗಿಲ್ಲ ಬಿಸಾಡಂಗಿಲ್ಲ, ಹಂಗಾಕೈತೆ ಅಷ್ಟೇನ. ನೇರಪಾಗಿ ನಾನು ಅಲ್ಲನ ನೇರಪಾಗಿ ಅಲ್ಲಿ ಬೇಯೋದು ನೋಡ್ಕೊಂತೀನಿ, ಸುಮ್ಮನೆ ನಿಂತ್ಕೊಂಬತ್ ಕಲ್ತಾಡ್ರಿ ನೀವು. ಕೆಲವು ಮೂಡ್ ಸ್ವಾಮಿ ಕೋಳಿ ತಂದಿರೋದು ನಾವ ಈವ ಮಣಿನ ನಂಗೆ ಆವಾಜ್ ಬಿಡ್ತಾ ಇದ್ದಾಳವ್ವ. ತಪ್ಪಿ ಲಾಕಿ ಸಾಕು ಬೆಂದಿರೋದು, ಅಕ್ಕಡೆಗೆ ಕಡ್ಡಿ ಹಿಡ್ಕೊಂಡು ತಕ್ಕ ಕೋಳಿನ. ಮೊಟ್ ಮಂಜ ಏನ್ ನೋಡ್ತಿದ್ದ? ಹೋಗೊಂದು ಬಾಯಲ್ಲೇನೋ ಯಾಕನೆ ಎಲೆ ಪಲೆ ತಕೊಂಡ್ ಹೋಗೋದ್ರ ಬ್ಯಾಂಕ್ ಇಕ್ಕನಿ. ನೀವು ಕೋಳಿ ತಕ್ಕೊಂಡು ಹತ್ತ ನಡೀರಿ, ಜಾಗಿರತ್ತಕಿ. ನಾನು ಎಲೆನ ಪಲನ ಯಾಕನ ತಕೊಂಡ್ಬರ್ತೀನಿ. ಎಂತಹ ದೃಶ್ಯ, ಎಂತಹ ದೃಶ್ಯ. ಕುಕಳ್ರ ಎಲ್ಲ ಕುಕಳ್ರ. ಸ್ನೇಹಿತರೆ ಚೆನ್ನಾಗೈತೆ ನಾವು ಮಾಡಿದ ತಂದೂರಿ ಉಂಡೆ ಕೋಳಿ. ಚೆನ್ನಾಗಿದ್ರೆ ಲೈಕ್ ಮಾಡ್ರಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ, ಹಂಗೆ ಲೈಕ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡು ಫ್ಯಾಮಿಲಿ ಎಲ್ಲಾರ್ಗು ಶೇರ್ ಮಾಡ್ರಿ. ಹಿಂಗೆ ಮುಂಜಾರು ತಂದೂರಿ ಮಾಡಿದ್ದಾರೆ ಅಂತಾನೆ. ಸರಿನೇ ಎಲ್ಲರೂ ಕೈ ಹಾಕ್ರಪ್ಪ, ಮುಗಿಸಿ ತಿಂದು ಮುಗಿಸಿ ಮನೆ ಕಡೆಗೆ ಹೋಗೋಣ.